ಅರಣ್ಯಕಾಂಡ ಅಧ್ಯಾಯ 20. ಮೊದಲನೆಯ ತಿಂಗಳಲ್ಲಿ ಇಸ್ರಾಯೇಲ್ಯರ ಸರ್ವ ಸಮೂಹದವರು ಚಿನ್ ಎಂಬ ಅರಣ್ಯಕ್ಕೆ ಬಂದು ಕಾದೇಶಿನಲ್ಲಿ ಇಳಿದುಕೊಂಡರು. ಅಲ್ಲಿ ಮಿರ್ಯಾಮಳು ತೀರಿ ಹೋದಳು. ಆಕೆ ಶವವನ್ನು ಸಮಾಧಿ ಮಾಡಿದರು. ಸಮೂಹದವರಿಗೆ ನೀರು ಇಲ್ಲದ ಕಾರಣ ಅವರು ಮೋಶೆ ಆರೋನರಿಗೆ ವಿರೋಧವಾಗಿ ಕೂಡಿಕೊಂಡು ಮೋಶೆ ಸಂಗಡ ವಿವಾದಿಸುವವರಾಗಿ, ನಮ್ಮ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು ಎಂದು, ನೀವು ಯೆಹೋವನ ಸಭೆಯವರಾದ ನಮ್ಮನ್ನೂ ನಮ್ಮ ಪಶುಗಳನ್ನೂ ಈ ಮರಳು ಕಾಡಿಗೆ ಕರಕೊಂಡು ಬಂದು ಯಾಕೆ ಸಾಯಿಸ್ತೀರಿ? ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರಕೊಂಡು ಬಂದಿರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ ಮತ್ತು ಅಂಜೂರವಿಲ್ಲ, ದ್ರಾಕ್ಷೆ ಇಲ್ಲ, ದಾಳಿಂಬವಿಲ್ಲ, ಕುಡಿಯುವುದಕ್ಕೆ ನೀರಾದರೂ ಇಲ್ಲ ಎಂದು ಹೇಳುತ್ತಿದ್ದರು. ಮೋಶೆ ಆರೋನರು ಜನ ಸಮೂಹದ ಎದುರಿನಿಂದ ದೇವದರ್ಶನದ ಗುಡಾರದ ಬಾಗಿಲಿಗೆ ಹೋಗಿ ಅಡ್ಡ ಬೀಳಲಾಗಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯಕೊಡಬಹುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ, ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು ಅವರ ಪಶುಗಳು ಕುಡಿದರು. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ಯರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ಇಸ್ರಾಯೇಲ್ಯರು ಅಲ್ಲಿ ಯೆಹೋವನ ಸಂಗಡ ವಿವಾದ ಮಾಡಿದ್ದರಿಂದ ಆ ನೀರಿನ ಪ್ರವಾಹಕ್ಕೆ ಮೆರೀಬಾ ಎಂದು ಹೆಸರಾಯಿತು. ಅದಲ್ಲದೆ ಅಲ್ಲಿ ಯೆಹೋವನು ತನ್ನ ಮಹಾಮಹಿಮೆಯನ್ನು ತೋರ್ಪಡಿಸಿದನು. ಮೋಶೆ ಕಾದೇಶಿನಿಂದ ಏದೋಮ್ಯರ ಅರಸನ ಬಳಿಗೆ ದೂತರನ್ನು ಕಳುಹಿಸಿ, ತಮ್ಮ ಸಂಬಂಧಿಕರಾದ ಇಸ್ರಾಯೇಲ್ಯರು ಕೇಳಿಕೊಳ್ಳುವುದೇನೆಂದರೆ, ನಮಗೆ ಸಂಭವಿಸಿದ ಎಲ್ಲಾ ಕಷ್ಟವನ್ನು ತಾವು ಕೇಳಿದ್ದೀರಷ್ಟೇ. ನಮ್ಮ ಪಿತೃಗಳು ಐಗುಪ್ತ ದೇಶಕ್ಕೆ ಇಳಿದು ಹೋದದ್ದು, ನಾವು ಅಲ್ಲಿ ಬಹುದಿವಸ ವಾಸವಾಗಿದ್ದದ್ದು, ಐಗುಪ್ತರು ನಮ್ಮನ್ನೂ ನಮ್ಮ ಪಿತೃಗಳನ್ನು ಉಪದ್ರಪಡಿಸಿದ್ದು, ನಾವು ಯೆಹೋವನಿಗೆ ಮೊರೆಯಿಡಲಾಗಿ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೂತನನ್ನು ಕಳುಹಿಸಿ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಸಿದ್ದು, ಇದನ್ನೆಲ್ಲ ತಾವು ತಿಳಿದೇ ಇದ್ದೀರಷ್ಟೇ. ಈಗ ನಾವು ತಮ್ಮ ರಾಜ್ಯದ ಕಟ್ಟಕಡೆಯ ಹತ್ತಿರವಿರುವ ಕಾದೇಶ್ ಎಂಬ ಊರಲ್ಲಿದ್ದೇವೆ. ತಮ್ಮ ದೇಶವನ್ನು ದಾಟಿ ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಬೇಕೆಂದು ಬೇಡಿಕೊಳ್ಳುತ್ತೇವೆ. ನಾವು ಹೊಲಗಳಲ್ಲಿಯಾದರೂ ದ್ರಾಕ್ಷಿ ತೋಟಗಳಲ್ಲಿಯಾದರೂ ಹೋಗುವುದಿಲ್ಲ, ಬಾವಿಗಳ ನೀರನ್ನು ಕುಡಿಯುವುದಿಲ್ಲ. ರಾಜಮಾರ್ಗದಲ್ಲಿಯೇ ನಡೆದು ತಮ್ಮ ದೇಶದ ಮೇರೆಗಳನ್ನು ದಾಟಿದ ತನಕ ಬಲಕ್ಕೂ ಎಡಕ್ಕೂ ತಿರುಗುವುದಿಲ್ಲ ಎಂದು ಹೇಳಿಸಿದನು. ಆದರೆ ಎದೋಮ್ಯರು, ನಮ್ಮ ದೇಶವನ್ನು ನೀವು ದಾಟಿ ಹೋಗಕೂಡದು, ದಾಟುವುದಾದರೆ ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೇವೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಇಸ್ರಾಯೇಲ್ಯರು, ನಾವು ರಾಜಮಾರ್ಗದಲ್ಲಿಯೇ ಹೋಗುವೆವು. ನಾವು ನಮ್ಮ ಪಶುಗಳು ನಿಮ್ಮ ನೀರನ್ನು ಕುಡಿದರೆ ಅದರ ಬೆಲೆ ಕೊಡುವೆವು, ಬೇರೆ ಏನೂ ನಮಗೆ ಬೇಡ. ಕಾಲ್ನಡೆಯಾಗಿ ದಾಟಿ ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದರು. ಆದರೆ ಎದೋಮ್ಯರು, ನೀವು ದಾಟಲೇಬಾರದು ಎಂದು ಉತ್ತರ ಕೊಟ್ಟು ಬಹುಜನ ಕೂಡಿಕೊಂಡು ಬಲಾತ್ಕಾರದಿಂದ ಎದುರಿಸುವವರಾಗಿ ಬಂದರು. ಎದೋಮ್ಯರು ಇಸ್ರಾಯೇಲ್ಯರಿಗೆ ತಮ್ಮ ಪ್ರದೇಶದೊಳಗೆ ದಾಟಿ ಹೋಗುವುದಕ್ಕೆ ಅಪ್ಪಣೆ ಕೊಡದೆ ಹೋದದರಿಂದ ಇಸ್ರಾಯೇಲ್ಯರು ಅವರ ಕಡೆಯಿಂದ ತಿರುಗಿಕೊಂಡು ಬೇರೊಂದು ಮಾರ್ಗವಾಗಿ ಹೊರಟರು. ಆಗ ಇಸ್ರಾಯೇಲ್ಯರ ಸರ್ವ ಸಮೂಹದವರು ಕಾದೇಶಿನಿಂದ ಹೊರಟು ಹೋರ್ ಎಂಬ ಬೆಟ್ಟಕ್ಕೆ ಬಂದರು. ಯೆಹೋವನು ಎದೋಮ್ಯರ ದೇಶದ ಮೇರೆಯ ಹತ್ತಿರವಿರುವ ಹೋರ್ ಎಂಬ ಬೆಟ್ಟದ ಬಳಿಯಲ್ಲಿ ಮೋಶೆ ಆರೋನರ ಸಂಗಡ ಮಾತಾಡಿ, ಆರೋನನು ದೇಹವನ್ನು ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಬೇಕು. ನೀವಿಬ್ಬರು ಮೆರೀಬಾ ಪ್ರವಾಹದ ಹತ್ತಿರ ನನ್ನ ಮಾತಿಗೆ ವಿರೋಧವಾಗಿ ತಿರುಗಿ ಬಿದ್ದದರಿಂದ
ನಾನು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ಆರೋನನು ಸೇರಕೂಡದು. ನೀನು ಆರೋನನನ್ನು ಅವನ ಮಗನಾದ ಎಲ್ಲಾಜಾರನನ್ನು ಕರಕೊಂಡು ಹೋರ್ ಬೆಟ್ಟವನ್ನು ಹತ್ತಿ ಆರೋನನ ವಸ್ತ್ರಗಳನ್ನು ತೆಗೆದು ಅವನ ಮಗನಾದ ಎಲ್ಲಾಜಾರನಿಗೆ ತೊಡಿಸಬೇಕು. ಆರೋನನು ಅಲ್ಲಿ ದೇಹವನ್ನು ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಬೇಕು ಎಂದು ಆಜ್ಞಾಪಿಸಿದನು. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆ ಮಾಡಿದನು. ಸರ್ವ ಸಮೂಹದವರು ನೋಡುತ್ತಿರಲಾಗಿ ಅವರು ಹೋರ್ ಬೆಟ್ಟವನ್ನು ಹತ್ತಿದರು. ಮೋಶೆ ಆರೋನನ ವಸ್ತ್ರಗಳನ್ನು ತೆಗೆದುಬಿಟ್ಟು ಅವನ ಮಗನಾದ ಎಲ್ಲಾಜಾರನಿಗೆ ತೊಡಿಸಿದನು. ಆರೋನನು ಅಲ್ಲೇ ಬೆಟ್ಟದ ತುದಿಯಲ್ಲಿ ಸತ್ತು ಹೋದನು. ತರುವಾಯ ಮೋಶೆಯು ಎಲ್ಲಾಜಾರನು ಬೆಟ್ಟದಿಂದ ಇಳಿದು ಬಂದರು. ಆರೋನನು ಸತ್ತು ಹೋದದ್ದನ್ನು ಇಸ್ರಾಯೇಲ್ ಜನಾಂಗದವರೆಲ್ಲರೂ ತಿಳಿದು 30 ದಿನಗಳು ಅವನಿಗಾಗಿ ಶೋಕಿಸಿದರು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅರಣ್ಯಕಾಂಡ 20ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 20. ಈ ಅರಣ್ಯಕಾಂಡ ಎಂಬ ಪದ, ಈ ಪುಸ್ತಕದ ಹೆಸರು ಅರಣ್ಯಕಾಂಡ ಅಂತಿದೆ ಅಲ್ವರ. ಅದು ಹೀಬ್ರೂ ಭಾಷೆಯಿಂದ ಬಹಳ ಕರೆಕ್ಟಾಗಿ ಕನ್ನಡದಲ್ಲಿ ಭಾಷಾಂತರಿಸಲಾಗಿದೆ. ಅರಣ್ಯಕಾಂಡ ಬೆಮಿಡ್ಬಾರ್ ಅಂತ ಹೇಳ್ಬಿಟ್ಟು ಹೀಬ್ರೂ ಭಾಷೆಯಲ್ಲಿ ಅದರ ಹೆಸರು. ಅಂದರೆ ಅರಣ್ಯದೊಳಗೆ, ಅರಣ್ಯದಲ್ಲಿ ಎಂಬುದಾಗಿರುವಂಥ ಹೆಸರಿನ ಅರ್ಥ ಅದು. ಮತ್ತು ಇಲ್ಲಿ ಅರಣ್ಯ ಪ್ರವಾಸವನ್ನು ಇಸ್ರಾಯೇಲರು ಮಾಡ್ತಾ ಬಂದಿದ್ದಾರೆ. ಇಸ್ರಾಯೇಲರು ಸುಮಾರು 400 ವರ್ಷಗಳು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು. ಆ 400 ವರ್ಷ 430 ವರ್ಷ ಆಗೋಯಿತು. ಆಗ ಸೈನಿಕರಾಗಿರುವಂಥವರು ಪುರುಷರು ಸುಮಾರು 6 ಲಕ್ಷ ಜನರಿದ್ದರು. ಹೆಂಗಸರು, ಮಕ್ಕಳು, ಲೇವಿಯರು ಮತ್ತು ಮಿಶ್ರ ಜನಾಂಗದವರು, ಅಂದರೆ ದೇವರು ಹೇಳಲಿಲ್ಲ ಆದರೂ ಕೂಡ ಬೇರೆ ದೊಡ್ಡ ದೊಡ್ಡ ಗುಂಪಿನವರು. ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಬೇರೆ ಗುಂಪಿನವರು ಕೂಡ ಇವರ ಹಿಂದೆ ಬಂದರಂತೆ. ಹಾಗಾದರೆ ಹತ್ರ ಸುಮಾರು ಒಂದು 50-60 ಲಕ್ಷ ಜನರು, ಪ್ರಪಂಚದ ಅತ್ಯಂತ ದೊಡ್ಡ ಚರ್ಚ್ ಅಂತ ಹೇಳ್ಬೋದು. ಪಾಸ್ಟರ್ ಮೋಸಸ್ ಅವರು, ಅಂದರೆ ಪ್ರವಾದಿಯಾಗಿರುವಂಥ ಮೋಶೆ, ಭಕ್ತನಾಗಿರುವಂಥ ಮೋಶೆ, ಭೂಮಿಯಲ್ಲೇ ಅತ್ಯಂತ ದೀನನಾಗಿರುವಂಥ ಮೋಶೆ ಇವರನ್ನು ನಡೆಸ್ಕೊಂಡು ಬರ್ತಾ ಇದ್ದಾನೆ. ಅವನ ಅಣ್ಣನಾದಂಥ ಆರೋನನು ಜೊತೆಯಲ್ಲಿದ್ದಾನೆ ಮಹಾಯಾಜಕನಾಗಿ. ಮತ್ತು ಮೋಶೆಯ ಅಕ್ಕ ಮಿರ್ಯಾಮಳು ಜೊತೆಯಲ್ಲಿ, ಬಹುಶಃ ಸ್ತ್ರೀಯರ ಒಂದು ನಾಯಕಿಯಾಗಿ ಮತ್ತು ಯವನಸ್ಥರಿಗೆ ನಾಯಕನಾಗಿ ಯೆಹೋಶುವನು. ಈ ರೀತಿಯಾಗಿ ಒಂದು ದೊಡ್ಡ ಭಕ್ತಿವಂತರ ತಂಡ ಐಗುಪ್ತದಿಂದ ಹೊರಗೆ ಬರ್ತಾ ಇದ್ದಂಥ ವೇಳೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭ, ಹಗಲು ಹೊತ್ತಿನಲ್ಲಿ ಮೇಘಸ್ತಂಭ. 50-60 ಲಕ್ಷ ಜನರಿಗೆ ಊಟ ಹೇಗೆ ಅಂತ ಹೇಳುವಾಗ ಪರಲೋಕದಿಂದ ಮನ್ನಾ ಅದು ಅವರಿಗೆ ಪ್ರತಿದಿನವೂ ಪೋಷಿಸಲಾಯಿತು 40 ವರ್ಷಗಳು. ಮತ್ತು ಅವರ ವಸ್ತ್ರ ಅವರಿಗೆ ಹೇಗಂತ ಹೇಳುವಾಗ ಅವರಿಗೆ ಅಸಾಧಾರಣವಾದಂಥ ವಸ್ತ್ರ ದೇವರು ಅವರಿಗೆ ಕೊಟ್ಟಿದ್ದನು. ಹಾಗಾದರೆ ಚಪ್ಪಲಿ ಕಾಲಿಗೆ ಅದು ಕೂಡ ದೇವರು ಕೊಟ್ಟಿದ್ದರು. ಕೆಲವು ಸಾರಿ ಏನಾದರೂ ಒಂದು ಶೂ ಅಥವಾ ಚಪ್ಪಲಿ ನಾವು ತಗೊಂಡ್ರೆ 1 ವರ್ಷ, ಭಾಳ ಅಂದರೆ 2 ವರ್ಷ, ಆದರೆ ಇದು 40 ವರ್ಷಗಳು. ಏನಾದರೂ ಒಂದು ಡ್ರೆಸ್ ತಗೊಂಡ್ರೆ ಅದು ಭಾಳ ಅಂದರೆ 1 ವರ್ಷ, 2 ವರ್ಷ, 3 ವರ್ಷ, ಆದರೆ ಇಲ್ಲಿ 40 ವರ್ಷಗಳು ಅಸಾಧಾರಣವಾದ ರೀತಿಯಲ್ಲಿ, ಅದ್ಭುತವಾದ ರೀತಿಯಲ್ಲಿ ಹಾಗೆಯೇ ಬರ್ತಾ ಇದ್ದಾರೆ. ಬಂದಾಗ 20ನೇ ಅಧ್ಯಾಯದ 1ನೇ ವಚನದಲ್ಲಿ ಈ ರೀತಿಯಾಗಿದೆ: ಮೊದಲನೆಯ ತಿಂಗಳಲ್ಲಿ ಇಸ್ರಾಯೇಲರ ಸರ್ವ ಸಮೂಹದವರು ಚೀನ್ ಎಂಬ ಅರಣ್ಯಕ್ಕೆ ಬಂದು ಕಾದೇಶಿನಲ್ಲಿ ಇಳಿದುಕೊಂಡರು.
ಚೀನ್ ಎಂಬ ಪದದ ಅರ್ಥ ಚುಚ್ಚು, ತಿವಿ ಎಂಬುದಾಗಿ, ಪ್ರಿಕ್ ಅಂದರೆ ಚುಚ್ತಾ ಇರುವಂಥ ಒಂದು ಸ್ಥಳ ಇದು ಚೀನ್ ಎಂಬಂಥ ಒಂದು ಸ್ಥಳ. ಅರಣ್ಯದಲ್ಲಿ ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದು ಕಾದೇಶ್ನಲ್ಲಿ ಇಳ್ಕೊಂಡ್ರು. ಕಾದೇಶ್ ಅಂತ ಹೇಳಿದ್ರೆ ಅದಕ್ಕೆ ವಿವಿಧ ಅರ್ಥಗಳಿದೆ. ಒಂದು ಅರ್ಥ ಏನಂದರೆ ಪ್ರತ್ಯೇಕ. ಕಾದೇಶ್ ಪ್ರತ್ಯೇಕ, ಕಾದೇಶ್ ಪ್ರತಿಷ್ಠೆ, ಪ್ರತಿಷ್ಠೆ, ಕಾದೇಶ್ ನೇಮಕ, ನೇಮಕ, ಅಪಾಯಿಂಟೆಡ್, ಸೆಪರೇಟೆಡ್. ಈ ಒಂದು ಪದದಿಂದಲೇ ಬರುವಂಥದ್ದು ಪವಿತ್ರ ಎಂಬ ಪದ ಕೂಡ. ಪವಿತ್ರತೆ, ಪ್ರತ್ಯೇಕತೆ. ಯಾರಿಗಾಗಿ ಪ್ರತ್ಯೇಕತೆ? ದೇವರಿಗಾಗಿ ಪ್ರತ್ಯೇಕತೆ. ಲೋಕದಿಂದ, ಪಾಪದಿಂದ, ದೋಷದಿಂದ, ಮಲಿನತ್ವದಿಂದ ಪ್ರತ್ಯೇಕ ದೇವರಿಗಾಗಿ. ಅದೇ ಕಾದೇಶ್. ಕಾದೇಶ್ನಲ್ಲಿ ಇಳ್ಕೊಂಡ್ರಂತೆ. ಅಲ್ಲಿ ಮಿರಿಯಾಮಳು ತೀರಿ ಹೋದಳು. ಬಹುಶಃ ಸ್ತ್ರೀಯರಿಗೆ ಅಲ್ಲಿ ಬಹಳ ದುಃಖವಾಗಿರಬೇಕು. ಯಾಕಂದರೆ ಒಂದು ಪ್ರವಾದಿನಿಯಕಿ ಮಿರಿಯಾಮಳು ಮತ್ತು ಮಹಿಳೆಯರ ತಂಡವನ್ನು ವರ್ಷಿಪ್ಪು, ಆರಾಧನೆ, ಹಾಡುಗಳಿಂದ ಸಂಭ್ರಮವಾದ ರೀತಿಯಲ್ಲಿ ಕರ್ಕೊಂಡು ಹೊರಗೆ ಬಂದ ವ್ಯಕ್ತಿ ಮಿರಿಯಾಮಳು. ಆದ ಕಾರಣ ಆಕೆ ತೀರಿ ಹೋದ ಮೇಲೆ ಆಕೆ ಶವವನ್ನು ಸಮಾಧಿ ಮಾಡಿದರು. ಎಲ್ಲಿ? ಕಾದೇಶ್ನಲ್ಲಿ. ಪವಿತ್ರ ಎಂಬ ಸ್ಥಳದಲ್ಲಿ ಪವಿತ್ರವಾದ ಮಹಿಳೆಯ, ಮೋಶೆಯ ಅಕ್ಕನ ಒಂದು ಶವ ಸಂಸ್ಕಾರ ಅಲ್ಲಿ ಆಯಿತು. ಅನಂತರ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ 2ನೇ ವಚನದಲ್ಲಿ, ಸಮೂಹದವರಿಗೆ ನೀರು ಇಲ್ಲದ ಕಾರಣ ನೀರು ಸಿಕ್ಕಲಿಲ್ಲ. ಕೆಲವು ಸಾರಿ ನಮ್ಮ ಮನೆಗಳಲ್ಲಿ ಒಂದಿನ ನೀರಿಲ್ಲದಂಥ ಒಂದು ಅನುಭವ ಯಾರಿಗಾದರೂ ಆಗಿದೆಯಾ? 2 ದಿನ ನೀರು ಇಲ್ಲ ಎಂಬಂಥ ಅನುಭವ ಯಾರಿಗಾದರೂ ಆಗಿದೆಯಾ? ಇಡೀ ದಿವಸ ನೀರಿಲ್ಲ ಅಂದರೂ ಕೂಡ ಭಾಳ ಕಷ್ಟ. ಆದರೆ 50-60 ಲಕ್ಷ ಜನರು ಇರುವಂಥ ಇವರಿಗೆ ನೀರು ಇಲ್ಲದ ಕಾರಣ ಅವರೇನು ಮಾಡಿದರು? ಮೋಶೆ ಆರೋನರಿಗೆ ವಿರೋಧವಾಗಿ ಕೂಡಿಕೊಂಡು ಮೋಶೆಯ ಸಂಗಡ ವಿವಾದಿಸುವವರಾಗಿ ಏನು ಮಾಡಿದರು? ಒಂದು 9 ಸಂಗತಿಗಳನ್ನು ಗೊಣಗುಟ್ಟಿದರು. 9 ಗ್ರಂಬ್ಲಿಂಗ್ಸ್. ನೀರಿಲ್ಲದ ಕಾರಣ 9 ಹೇಳಿಕೆಗಳು ಇವರಿಂದ ಬಂದುಬಿಡ್ತು. ಮೊದಲು ಎಲ್ಲಿತ್ತು? ಒಳಗೆ ಇತ್ತು. ಆ ನೀರಿಲ್ಲದ ಒಂದು ಪರಿಸ್ಥಿತಿ ಬಂದಾಗ ಈ 9 ಬಂದುಬಿಟ್ರು. ಏನೇನು ಹೇಳಿದರು? 3ನೇ ವಚನದಲ್ಲಿ, ನಮ್ಮ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ರೆ ಎಷ್ಟು ಮೇಲಾಗಿತ್ತು. ನಮ್ಮ ಜನರಂದರೆ ಯಾರಿದು? ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ಇವರು ಸತ್ತು ಹೋದ್ರಲ್ಲ, ಯಾರು? 3 ತಂಡದ 3 ಹಂತದಲ್ಲಿ ಜನರು ಸತ್ತರು. ನಾಯಕರು ಸತ್ತರು. ಯಾರ ನಾಯಕರು? ಕೋರ, ದಾತಾನ್, ಅಬಿರಾಮ್, ಅವರ ಹೆಂಡತಿಯರು, ಅವರ ಮಕ್ಕಳು ಸತ್ತು ಹೋದರು. ಅಷ್ಟೇ ಅಲ್ಲ, 250 ಜನರು ಧೂಪ ಹಾಕಿ ತಾವೇ ದೇವರ ಅಂಗೀಕಾರವನ್ನು, ದೇವರ ಮೆಚ್ಚುಗೆಯನ್ನು ಪಡೆದವರಂತ ರುಜುಪಡಿಸಲಿಕ್ಕೆ ಯತ್ನಿಸ್ತಾ ಭಸ್ಮವಾಗಿಬಿಟ್ರು. ದೇವರ ಸನ್ನಿಧಾನದಿಂದ ಬೆಂಕಿ ಬಂದು ಅವರು. ಅನಂತರ 14,700 ಜನರು ಅವತ್ತು ಗೊಣಗುಟ್ಟಿ ಮಾರನೇ ದಿವಸನೇ ಗೊಣಗುಟ್ಟಿ ಎಲ್ಲ ಭೂಮಿ ಬಾಯಿ ತೆಗೆಯೋದು ನೋಡಿದರು. 3 ನಾಯಕರು ಸಾಯುವಂಥದ್ದು ನೋಡಿದರು. 250 ಜನರು ಭಸ್ಮವಾಗಿ ದೇವರ ಸನ್ನಿಧಿಯಿಂದ ಬೆಂಕಿ ಬಂದು ಸಾಯುವುದನ್ನು ನೋಡಿದರು. ಆದರೂ ಗೊಣಗುಟ್ಟಿದ್ರು. ಆದ ಕಾರಣ ಘೋರ ವ್ಯಾಧಿಯಿಂದ 14,700 ಜನರು ಸತ್ತು ಹೋದರು. ಆ 3 ಹಂತದಲ್ಲಿ 3 ಗುಂಪಿನವರು ಸತ್ತಿದ್ದರ ಬಗ್ಗೆ ಇಲ್ಲಿ ಇಸ್ರಾಯೇಲ್ರ 20ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ನೀರಿಲ್ಲದಿದ್ದಾಗ ನಮ್ಮ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಎಂಬುದಾಗಿ ಹೇಳ್ತಾರೆ. ಮತ್ತೆ ಸಾಯೋದ್ರ ಬಗ್ಗೆನೇ ಮಾತಾಡ್ತಾರೆ. ಬದುಕೋದ್ರ ಬಗ್ಗೆ ಅವರು ಮಾತಾಡ್ತಾ ಇಲ್ಲ. ಸಾಯೋದ್ರ ಬಗ್ಗೆನೇ ಗೊಣಗುಟ್ಟಿ ಸಾಯಬೇಕು ಎಂಬುದು ಅವರಿತ್ತು. ಗೊಣಗುಟ್ಟದೇ ಬದುಕಬೇಕು, ವಿಶ್ವಾಸದಿಂದ ಬದುಕಬೇಕು ಅನ್ನೋದು ಪಾಪ ಅವರಿಗೆ ಅಂದು ಬರಲಿಲ್ಲ. ಯಾಕಂದರೆ ಅವರಿಗೆ ಪವಿತ್ರಾತ್ಮನ
ಒಂದು ಶಕ್ತಿ ಅವರಿಗಿರಲಿಲ್ಲ. ಯೇಸು ಕ್ರಿಸ್ತನ ಒಡಂಬಡಿಕೆ ಅವರಿಗೆ ಸಿಕ್ಕಿರಲಿಲ್ಲ. ಆದ ಕಾರಣ ಆ ರೀತಿಯಾಗಿ ಅವ್ರು ಜೀವಿಸಿದ್ರು. ಆದ ಕಾರಣ ನಾವು ಆ ರೀತಿ ಅವರ ಹಾಗೆ ಜೀವಿಸಿಬಿಟ್ಟು ಅವರಿಗೂ ನಮಗೆ ವ್ಯತ್ಯಾಸ ಇಲ್ಲದೇ ಇದ್ದರೆ ಯೇಸು ಕ್ರಿಸ್ತನ ಇನ್ನೂ ಬಂದಿಲ್ಲ, ಸುವಾರ್ತೆ ಇನ್ನೂ ಬಂದಿಲ್ಲ ಅಂತ ಹೇಳಿದ ಹಾಗಾಗ್ತೈತೆ. ಆದ ಕಾರಣ ಅವರನ್ನು ಹೀನೈಸೋದು ಬೇಡ. ಯಾಕಂತೇಳಿದ್ರೆ ಅವರಿಗೆ ಮಿತಿ ಇತ್ತು. ಮೋಶೆಯ ಸಂಗಡ ಅವರು ವಿವಾದಿಸಿದರು. ಅಲ್ಲೇ ಸತ್ತೋಗಿದ್ರೆ ನಾವು ಸತ್ತೋಗಿದ್ರೆ ಎಷ್ಟು ಮೇಲಾಗಿತ್ತು ಅಂತ ಹೇಳಿಬಿಟ್ಟು ನೀವು ಯೆಹೋವನ ಸಭೆಯವರಾದ ನಮ್ಮನ್ನು ಅದೊಂದು ಹೇಳ್ಕೊಳ್ತಾರೆ. ಯೆಹೋವನ ಸಭೆಯವರಾದ ನಮ್ಮನ್ನು, ನಮ್ಮ ಪಶುಗಳನ್ನು ಈ ಮರಳುಗಾಡಿಗೆ ಕರ್ಕೊಂಡು ಬಂದು ಯಾಕೆ ಸಾಯಿಸ್ತೀರಿ? ಇನ್ನೂ ಸಾಯಿಸಲಿಲ್ಲ, ಯಾಕೆ ಸಾಯಿಸ್ತೀರಿ ಅಂತಾರೆ. ಯಾಕಂದರೆ ಸ್ವಲ್ಪ ನೀರಿರಲಿಲ್ಲ, ಅದಕ್ಕೆ ಅವರು ಸತ್ತೋಗ್ಬಿಟ್ರು ಅನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ, 5ನೇ ವಚನ ಅರಣ್ಯಕಾಂಡ 25, ಈ ಕೆಟ್ಟ ಸ್ಥಳಕ್ಕೆ ಯಾರು ಹೇಳಿದ್ದು ಕೆಟ್ಟ ಸ್ಥಳ ಅಂತ ಅವರೇ ಹೇಳ್ಕೊಳ್ತಿದ್ದಾರೆ. ಏನಾದರೂ ಒಂದು ಕಷ್ಟ ಬಂದುಬಿಟ್ರೆ ಆ ಸ್ಥಳನೇ ಕೆಟ್ಟದಾಗ್ಬಿಡ್ತದೆ. ಇವ್ರಿಗೆ ಆಗೋಯ್ತು. ಕೆಟ್ಟ ಸ್ಥಳಕ್ಕೆ ಯಾಕೆ ಕರ್ಕೊಂಡು ಬಂದಿರಿ? ಈ ನೆಲದ ಬಗ್ಗೆ ಮಾತಾಡ್ತಿದ್ದಾರೆ. ಇಷ್ಟೊತ್ತು ಮೋಶೆ ಬಗ್ಗೆ ಮಾತಾಡಿದರು, ಆರೋನ ಬಗ್ಗೆ ಮಾತಾಡಿದರು, ಐಗುಪ್ತದ ಬಗ್ಗೆ ಮಾತಾಡಿದರು, ಸಭೆ ಬಗ್ಗೆ ಮಾತಾಡಿದರು. ಈಗ ಅವರು ನೆಲದ ಬಗ್ಗೆ ಮಾತಾಡ್ತಾ ಏನು ಹೇಳ್ತಾರೆ 5ನೇ ವಚನದಲ್ಲಿ, ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯೋದಿಲ್ಲ. ಈಗ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಕೃಷಿಗಾರರಾಗ್ಬಿಟ್ರು. ಈಗ ಯಾವ ಧಾನ್ಯವೂ ಬೆಳೆಯೋದಿಲ್ಲ ಮತ್ತು ಅಂಜೂರವಿಲ್ಲ. ಈಗ ಹಣ್ಣಿಲ್ಲ. ಕೆಲವರು ಊಟ ಮಾಡಿದ ತಕ್ಷಣ ಹಣ್ಣು ಇರಲೇಬೇಕು ಅಂತಾರಲ್ಲ, ಆ ರೀತಿಯಾಗಿ ಇವರು ಅಂಜೂರವಿಲ್ಲ, ದ್ರಾಕ್ಷೆ ಇಲ್ಲ, ದಾಳಿಂಬವಿಲ್ಲ, ಕುಡಿಯೋದಕ್ಕೆ ನೀರಾದರೂ ಇಲ್ಲ ಅಂತ ಹೇಳ್ಬಿಟ್ಟು 9 ಮಾತುಗಳನ್ನು ಹೇಳಿ ಗೊಣಗುಟ್ಟಿದರು ಇಸ್ರಾಯೇಲರು. ಮೋಶೆ ಆರೋನರು ಜನಸಮೂಹದ ಎದುರಿನಿಂದ ದೇವದರ್ಶನ ಗುಡಾರದ ಬಾಗಿಲಿಗೆ ಹೋಗಿ ಅಡ್ಡ ಬಿದ್ದರು. ಯಾಕೆ ಅಡ್ಡ ಬಿದ್ದರು? ಸುರಕ್ಷಿತವಾದ ಸ್ಥಳ, ಇಷ್ಟೊಂದು ಜನರು ಗೊಣಗುಟ್ಟಿ ಅವರು ಎಲ್ಲಿ ಅಟ್ಯಾಕ್ ಮಾಡ್ತಾರೋ, ಎಲ್ಲಿ ಇವ್ರನ್ನ ದಾಳಿ ಮಾಡ್ತಾರೋ, ಅವರ ಟೆನ್ಷನ್ನಲ್ಲಿ ಎಲ್ಲಿ ಸಾಯಿಸಿಬಿಡ್ತಾರೋ ಅಂತ ಹೇಳಿದಾಗ ಆ ಮೋಶೆ ಆರೋನರು ಅವರ ಅಡ್ರೆಸ್ ಏನಂದರೆ ಕೇರ್ ಆಫ್ ದೇವದರ್ಶನ ಗುಡಾರದ ಬಾಗಲು. ದೇವದರ್ಶನ ಗುಡಾರದ ಬಾಗಲ ಹತ್ರ ಬಂದು ಅಡ್ಡ ಬಿದ್ದರು. ಅಡ್ಡ ಬಿದ್ದ ತಕ್ಷಣ ಯಥಾ ಪ್ರಕಾರ ಆಶ್ಚರ್ಯವಾಗಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸ್ತು. ಇಡೀ ಲಕ್ಷಾಂತರ ಜನರು, 50-60 ಸಾವಿರ ಜನರು ವಿರುದ್ಧವಾಗಿ ತಿರುಗಿ ಬಿದ್ದಾಗ, ಸಭೆನೇ ತಿರುಗಿ ಬಿದ್ದಾಗ, ನಿನ್ನ ಜನರೇ ನಿಮಗೆ ತಿರುಗಿ ಬಿದ್ದಾಗ ನಿಮ್ಮ ದೇವರ ತೇಜಸ್ಸು ನಿನಗೆ ಕಾಣುವುದು. When your own people turn against you, you shall see the glory of God. ದೇವರ ತೇಜಸ್ಸನ್ನು ಕಾಣಲಿಕ್ಕೆ ಅದು ಒಂದು ಒಳ್ಳೆಯ ಅವಕಾಶ ಅಂತ ನಾವು ತಿಳ್ಕೊಳ್ಳೋಣ್ರಿ. ಸರಿ, ಆಗ ಯೆಹೋವನು ಮೋಶೆಗೆ ದೇವರ ತೇಜಸ್ಸು ಮಾತ್ರವಲ್ಲ, ದೇವರ ಮಹಿಮೆ ಅಷ್ಟೇ ಅಲ್ಲ, ದೇವರ ಸ್ವರವನ್ನು ಕೂಡ ಅವರು ಅವತ್ತಿನ ದಿವಸ ಕೇಳಿಸ್ಕೊಂಡ್ರು. ಅದು ಒಳ್ಳೆಯದಾಗಿತ್ತು. ನಿನ್ನ ಕೋಲನ ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಸ್ಪೀಕ್ ಟು ದ ರಾಕ್, ಕಮ್ಯಾಂಡ್ ದ ರಾಕ್, ಕೋಲ್ ತಕ್ಕೊಂಡು ಅಂತ ಆ ರೀತಿಯಾಗಿ ಆಜ್ಞಾಪಿಸಿದಾಗ ಆ ಬಂಡೆಯೊಳಗಿಂದ ನೀರು ಹೊರಟು ಬರುವುದು. 8ನೇ ವಚನ. ಮತ್ತು ನೀರು ಬಂದ ಮೇಲೆ ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು. ಈ ರೀತಿಯಾಗಿ ಹೇಳಿದ ಮೇಲೆ ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ಮಾಡಿದನ ಇಲ್ಲವಾ ನೋಡೋಣ. 9ನೇ ವಚನದಲ್ಲಿ ಮೋಶೆ ಮಾಡುವಂಥ 10 ವಿಷಯಗಳನ್ನು ನಾವು ನೋಡ್ತೇವೆ ರೀ. 9, 10, 11 ಈ 3 ವಚನದಲ್ಲಿ ಮೋಶೆ ಏನು ಮಾಡ್ದ? 10 ವಿಷಯಗಳನ್ನು ಮಾಡ್ದ. ದೇವರು ಹೇಳಿದ್ದು ಒಂದು ಕೆಲಸ ಮಾಡಂತ ಹೇಳ್ಬಿಟ್ಟು, ಏನು? ಆ ಬಂಡೆಗೆ ನೀನು ಆಜ್ಞಾಪಿಸು. ಆದರೆ ಮೋಶೆ ಮಾಡಿದ್ದು ಆ ಕೋಲನ್ನು ತಗೊಂಡ, ಆತನ ಸನ್ನಿಧಿಯಿಂದ ಅದನ್ನು ತೆಗೆದುಕೊಂಡು ಹೋಗಿ
ಆರೋನ್ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆ ಎದುರಾಗಿ ಕೂಡಿಸಿ ಅವರಿಗೆ ದ್ರೋಹಿಗಳೇ, ದೇವರು ಹೇಳಿದ್ರ ಹಾಗೆ ಹೇಳಂತ ಹೇಳ್ಬಿಟ್ಟು ಹೇಳಲಿಲ್ಲ. ಆದರೆ ಮೋಶೆ ಆ ಟೆನ್ಷನ್ನಲ್ಲಿ, ಬೇಸರದಲ್ಲಿ, ಬಹುಶಃ ಆ ಹೊಸ ಒಡಂಬಡಿಕೆಯ ಅನುಭವ ಮೋಶೆಗೆ ಇರಲಿಲ್ಲ. ಮೋಶೆ ಮೇಲೆ ತಪ್ಪು ಹೊರಿಸೋದು ಬೇಡ. ಯೇಸು ಕ್ರಿಸ್ತನ ಪ್ರಕಟಣೆ, ಯೇಸು ಕ್ರಿಸ್ತನ ರಕ್ತದ ಅನುಭವ, ಕೃಪೆಯ ಅನುಭವ ಅವನಿಗಿರಲಿಲ್ಲ. ಆದ ಕಾರಣ ಅವನು ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ತಪ್ಪು, ಅವಿಧೇಯತೆ, ತಿರುಗಿ ಬೀಳುವಿಕೆ. ದೇವರು ಹೇಳಿದ್ದೇ ಒಂದು, ಮೋಶೆ ಮಾಡಿದ್ದೇ ಬೇರೆ. ಆದರೆ ಆಶ್ಚರ್ಯ 11ನೇ ವಚನ, ಆಗ ನೀರು ಪ್ರವಾಹವಾಗಿ ಹೊರಟಿತು. ಇದರಿಂದ ಒಂದು ದೊಡ್ಡ ಭಯಂಕರವಾದಂಥ ಪಾಠ ದೇವರ ಸೇವಕರು ಕಲಿಬೇಕು. ಅದೇನೆಂದರೆ, ದೇವರ ಸೇವಕರು ದೇವರ ಮಾತನ್ನು ಕೇಳದೇ ಇದ್ದಾಗ್ಯೂ ಅದ್ಭುತ ಆಗುತ್ತೆ. ದೇವರ ಸೇವಕರು ದೇವರ ಮಾತಿಗೆ ಅವಿಧೇಯರಾದರೂ ಆಶೀರ್ವಾದ ಜನರಿಗೆ ಆಗುತ್ತೆ, ಬರುತ್ತೆ. ಅದನ್ನು ನಾವು ಲೆಕ್ಕ ತಗೊಂಡು, ಅದನ್ನು ನಾವು ಯೋಚನೆ ಮಾಡಿಕೊಂಡು ನಮ್ಮ ಅವಿಧೇಯತೆಯಲ್ಲಿ, ತಿರುಗಿ ಬೀಳುವಿಕೆಯಲ್ಲಿ ಮುಂದುವರಿಬಾರದು ಎಂಬ ಪಾಠ ಇದರಲ್ಲಿ. ಆಗ ಯೆಹೋವನು ಮೋಶೆ ಆರೋನರಿಗೆ ಇಬ್ಬರಿಗೂ, ಯಾಕಂದರೆ ಅವರಿಬ್ಬರು ಸೇರಿ ಅದು ಜಾಯಿಂಟಾಗಿ ಒಂದು ಟೀಮಾಗಿ ಮಾಡಿದ್ರಲ್ಲ, ಆದ ಕಾರಣ ದೇವರು ಮೋಶೆಗೆ ಮಾತ್ರ ಅಲ್ಲ, ಮಾತನಾಡಿದ್ದು ಮೋಶೆನೇ, ಆದರೆ ಇಬ್ಬರು ಸೇರ್ಕೊಂಡು ಮಾಡಿದ್ರಲ್ಲ, ಆದ ಕಾರಣ 12ನೇ ವಚನದಲ್ಲಿ ಯೆಹೋವನು ಮೋಶೆ ಆರೋನರಿಗೆ, ನೀವು, ಬಹುವಚನ, ನೀನು ಅಲ್ಲ, ನೀವು ನನ್ನನ್ನು ನಂಬದವರಾಗಿ, ಮೋಶೆಯ ಪಾಪ ಏನು, ಕೋಲ್ ತಗೊಂಡು ಹೊಡೆದ ಎಂಬುದಾಗಿ ಹೇಳ್ತೀವಿ ನಾವು. ಆದರೆ ದೇವರು ಹೇಳೋದೇನು, ನೀವು ನನ್ನನ್ನು ನಂಬದವರಾಗಿ. ಅರಣ್ಯಕಾಂಡ 20:12, ನಂಬರ್ಸ್ ಚಾಪ್ಟರ್ 20 ವರ್ಸ್ 12. ನೀವು ನನ್ನನ್ನು ನಂಬಲಿಲ್ಲ, ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದುದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರ್ಕೊಂಡು ಹೋಗಬಾರ್ದು. ಆನ್ ದ ಸ್ಪಾಟ್ ದೇವರು ಅವರಿಗೆ ಆ ತೀರ್ಪು ಮಾಡಿಬಿಟ್ಟ. ದೇವರು ಹೇಳಿದ್ದೇ ಒಂದು, ಮೋಶೆ ಮಾಡಿದ್ದೇ ಬೇರೆ. ಆದ ಕಾರಣ ದೇವರು ಮೋಶೆ ಆರೋನರು ಇಬ್ಬರಿಗೂ ಪಕ್ಷಪಾತವಿಲ್ಲದೆ ಅವರಿಗೆ ಶಿಕ್ಷೆಯನ್ನು ದೇವರು ಕೊಡ್ತಾನೆ. ಆ ಸ್ಥಳಕ್ಕೆ ಮೇರಿಬಾ ಎಂದು ಹೆಸರಾಯಿತು. ಮೇರಿಬಾ ಅಂದರೆ ವಿವಾದ ಪ್ರವಾಹ ಅಂತ ಹೇಳ್ಬಿಟ್ಟು. ಹಾಗೆ ಮುಂದೆ ಬಂದಾಗ ಎದೋಮ್ಯರು ತಮ್ಮ ದೇಶವನ್ನು ದಾಟಿ ಹೋಗುವುದಕ್ಕೆ ಇಸ್ರಾಯೇಲರಿಗೆ ಅಪ್ಪಣೆ ಕೊಡದೇ ಹೋಗ್ತಾರೆ. ಆದ ಕಾರಣ ಅವರು ಶಾರ್ಟ್ಕಟ್ನಿಂದ ಹೋಗೋದ್ರ ಬದಲು ಅವರು ಲಾಂಗ್ ಕಟ್ ಹೋಗಬೇಕಾಗ್ತದೆ. ಮತ್ತು ಆರೋನನು ಅಲ್ಲಿ ಸತ್ತು ಹೋಗ್ತಾನೆ ರೀ. 20ನೇ ಅಧ್ಯಾಯದಲ್ಲಿ ಮೋಶೆಗೆ ವಿರುದ್ಧವಾಗಿ ಗೊಣಗುಟ್ಟಿದಂಥ ಮಿರ್ಯಾಮಳು, ಆರೋನನು ಇಬ್ಬರು ಇದೇ ಅಧ್ಯಾಯದಲ್ಲಿ ಸತ್ತು ಹೋಗೋದನ್ನು ನೋಡ್ತಾರೆ. ಇಲ್ಲ, ದೇವರು ಕ್ಷಮಿಸಿದನು ನಿಜ, ಸ್ವಲ್ಪ ಕಾಲ ಅವರ ಒಂದು ದೀರ್ಘಾಯುಷ್ಯವನ್ನು ಪ್ರೊಲಾಂಗ್ ಮಾಡಿದರು, ಆಯುಷ್ಯವನ್ನು ಮುಂದುವರಿಸಿದರು. ಆದರೂ ಕೂಡ ಮೋಶೆಗೆ ಮುಂಚಿತವಾಗಿ ಅವರಿಬ್ಬರು ತೀರಿ ಹೋದರು. ಅನಂತರ ಆರೋನಿಗೆ ಬದಲಾಗಿ ಅವನ ಮಗನಾದ ಎಲಾಜಾರನಿಗೆ ಆರೋನ್ನ ಡ್ರೆಸ್ ಹಾಕಿ ಅವನು ಮಹಾಯಾಜಕನಾಗ್ತಾನೆ. 20ನೇ ಅಧ್ಯಾಯವನ್ನು ಇದುವರೆಗೆ ಅರಣ್ಯಕಾಂಡ 20 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 20. Then came the children of Israel, even the whole congregation, into the desert of Zin in the 1st month. And the people abode in Kadesh, and Miriam died there, and was buried there. And there was no water for the congregation, and they gathered themselves together against Moses and against Aaron. And the people chode with Moses, and spake, saying, Would God that we had died when our brethren died before the Lord! And why have ye brought up the congregation of the Lord into this wilderness, that we and our cattle should die there? And wherefore have ye made us to come up out of Egypt, to bring us in unto this evil place? It is no place of seed, or of figs, or of vines, or of pomegranates, neither is there any water to drink. And Moses and Aaron went from the presence of the assembly unto the door of the tabernacle of the congregation. And they fell upon their faces, and the glory of the Lord appeared unto them. And the Lord spake unto Moses, saying, Take the rod, and gather thou the assembly together, thou and Aaron thy brother, and speak ye unto the rock before their eyes. And it shall give forth his water, and thou shalt bring forth to them water out of the rock. So thou shalt give the congregation and their beasts drink. And Moses took the rod from before the Lord, as he commanded him. And Moses and Aaron gathered the congregation together before the rock. And he said unto them, Hear now, ye rebels, must we fetch you water out of this rock? And Moses lifted up his hand, and with his rod he smote the rock twice, and the water came out abundantly, and the congregation drank, and their beasts also. And the Lord spake unto Moses and Aaron, Because ye believe me not, to sanctify me in the eyes of the children of Israel, therefore ye shall not bring this congregation into the land which I have given them. This is the water of Meribah, because the children of Israel strove with the Lord, and he was sanctified in them. And Moses sent messengers from Kadesh unto the king of Edom. Thus saith thy brother Israel, Thou knowest all the travail that hath befallen us. Our fathers went down into Egypt, and we have dwelt in Egypt a long time, and the Egyptians vexed us and our fathers. And when we cried unto the Lord, he heard our voice, and sent an angel, and hath brought us forth out of Egypt. And behold, we are in Kadesh, a city in the uttermost of thy border. Let us pass, I pray thee, through thy country. We will not pass through the fields or through the vineyards, neither will we drink of the water of the wells. We will go by the king's highway. We will not turn to the right hand nor to the left, until we have passed thy borders. And Edom said unto him, Thou shalt not pass by me, lest I come out against thee with the sword. And the children of Israel said unto him, We will go by the highway, and if I and my cattle drink of thy water, then I will pay for it. I will only, without doing anything else, go through on my feet. And he said, Thou shalt not go through. And Edom came out against him with much people, and with a strong hand. Thus Edom refused to give Israel passage through his border, wherefore Israel turned away from him. And the children of Israel, even the whole congregation, journeyed from Kadesh, and came unto Mount Hor. And the Lord spake unto Moses and Aaron in Mount Hor, by the coast of the land of Edom, saying, Aaron shall be gathered unto his people, for he shall not enter into the land which I have given unto the children of Israel, because ye rebelled against my word at the water of Meribah. Take Aaron and Eleazar his son, and bring them up unto Mount Hor, and strip Aaron of his garments, and put them upon Eleazar his son. And Aaron shall be gathered unto his people, and shall die there. And Moses did as the Lord commanded, and they went up into Mount Hor in the sight of all the congregation. And Moses stripped Aaron of his garments, and put them upon Eleazar his son. And Aaron died there in the top of the mount. And Moses and Eleazar came down from the mount. And when all the congregation saw that Aaron was dead, they mourned for Aaron 30 days, even all the house of Israel.